ಓಂ ನಮೋ ನಮಸ್ತೆ ಸ್ತೃಷಭಾಯ ಸಾತ್ವತಾಂ ವಿದೂರಕಾಷ್ಠಾಯ ಮುಹುಃಕುಯೋಗಿನಾಂ ನಿರಸ್ತಸಾಮ್ಯಾತಿಶಯೇನ ರಾಧಸ ಸ್ವಧಾಮನಿ ಬ್ರಹ್ಮಣಿ ರಂಸ್ಯತೆ ನಮಃ ಏತಾವತಾಲಂ ನನು ಸೂಚಿತೇನ ಗುಣೈರಸಾಮ್ಯೇನ ತಿಶಾಯನೇಸ್ಯ ಹಿತ್ವೇತರಾನ್ ಪ್ರಾರ್ಥಯತೋ ವಿಭೂತಿಃ ಯಸ್ಯಾಂಗ್ರಿರೇಣುಂ ಚುಷತೆ ನಭೀಪ್ಸೋಃ ರಥತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತೀ ವಿದ್ಯಾಕಾಮಸ್ತು ಗಿರಿಶಂ ದಾಂಪತ್ಯಾರ್ಥಮುಮಾಂ ಸತೀಂ. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 4ನೇ ಅಧ್ಯಾಯದ 14ನೇ ಶ್ಲೋಕ ಈಗ ನಾವು ನೋಡಬೇಕಾದದ್ದು. ಅದನ್ನೇ ಮಂಗಲಾಚರಣದ ರೂಪದಲ್ಲಿ ಕೂಡ ನೋಡಿದ್ದೇವೆ. ಈ ಶ್ಲೋಕ ನೋಡುವುದಕ್ಕಿಂತ ಮುಂಚೆ ಅಸಂಭವಾಯ ಅಖಿಲ ಸತ್ವಮೂರ್ತಯೇ ಅಂತ ಈ ಹಿಂದಿನ ಶ್ಲೋಕ ಇದೆಯಲ್ಲ, ಭುಜೋ ನಮ ಸದ್ವ್ರಜಿನಚ್ಛಿದೆ ಅಸತಾಂ ಅಂತ, ಆ ಶ್ಲೋಕದಲ್ಲಿ ವ್ರಜಿನ ಅನ್ನುವ ಶಬ್ದದ ಬಗ್ಗೆ ಒಂದು ಪುನರವಲೋಕನ ಮಾಡಿ ನಾವು ಮುಂದಿನ ಭಾಗಕ್ಕೆ ಸಾಗಬೇಕು. ವ್ರಜಿನ ಅಂದರೆ ನಾವು ಪಾಪ ಅನ್ನೋ ಅರ್ಥವನ್ನು ಪ್ರಸಿದ್ಧವಾಗಿ ನೋಡಿದ್ದೇವೆ. ಆದರೆ ಅದು ಒಂದೇ ಅರ್ಥ ಅಲ್ಲ, ದುಃಖ ಅನ್ನೋ ಅರ್ಥವೂ ಕೂಡ ನಮಗೆ ಭಾಗವತ ಇತ್ಯಾದಿ ಕಡೆಗಳಲ್ಲೇ ಕಂಡು ಬರ್ತದೆ. ಅನುವ್ಯಾಖ್ಯಾನದಲ್ಲಿ ಕೂಡ ಅದು ಬಂದಿದೆ. ಅಶ್ವತ್ಥಾಮನನ್ನ ಭೀಮ ಮತ್ತು ಅರ್ಜುನರಿಬ್ಬರು ಹಿಡಿದುಕೊಂಡು ಬಂದಾಗ ಆತನಿಗೇನೂ ಮಾಡಬೇಡ್ರಿ, ಆತನಿಗೆ ಏನಾದರೂ ಧಕ್ಕೆ ಆದರೆ, ಅವನಿಗೇನಾದರೂ ತೊಂದರೆ ಆದರೆ ನಮ್ಮ ಗುರುಗಳಾದಂತಹ ದ್ರೋಣಾಚಾರ್ಯರ ಕುಲಕ್ಕೆ ದೊಡ್ಡ ದುಃಖ ಬಂದು ಒದಗಿದಂತಾಗ್ತದೆ. ಆದ್ದರಿಂದ ವೃಜಿನಂ ಪ್ರಾಪ್ತಂ ನಾರ್ಹತಿ, ನಮ್ಮ ಗುರುಗಳಾದ ದ್ರೋಣಾಚಾರ್ಯರ ಕುಲಕ್ಕೆ ಯಾವುದೇ ರೀತಿಯಾದ ದುಃಖ ತಟ್ಟದಿರಲಿ, ಆದ್ದರಿಂದ ಅವನಿಗೇನು ಮಾಡಬೇಡಿ ಅಂತ ದ್ರೌಪದಿ ಹೇಳ್ತಾಳೆ. ಅದು ಹಿಂದೆ 1ನೇ ಸ್ಕಂದದಲ್ಲಿ 7ನೇ ಅಧ್ಯಾಯದಲ್ಲಿ ಬಂದಿದೆ. ಅಶ್ವತ್ಥಾಮ ಬಿಟ್ಟಂಥ ಬ್ರಹ್ಮಾಸ್ತ್ರದ ಒಂದು ಪ್ರಸಂಗದಲ್ಲಿ ಕೋಶಗಳಲ್ಲಿ ಎಲ್ಲ ಕಡೆಯೂ ಕೂಡ ಪಾಪ ಅನ್ನುವ ಅರ್ಥವೇ ಹೆಚ್ಚು ಪ್ರಚಲಿತ ಇದೆ. ಆದರೆ ಶಬ್ದಕಲ್ಪದ್ರುಮ ಮೊದಲಾದ ಕೋಶಗಳಲ್ಲಿ ಮಾತ್ರ ದುಃಖ ಅನ್ನುವ ಒಂದು ಅರ್ಥವೂ ಇದೆ ಅಂತ ಹೇಳಿ ಈ ಭಾಗವತವನ್ನೇ ಉದ್ಧರಿಸಿದ್ದಾರೆ. ಅದಲ್ಲದೆ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳಿದ್ದೊಂದು ನನಗೆ ತಡವಾಗಿ ಗಮನಕ್ಕೆ ಬಂತು. ಅಪ್ರಿಯಂ ವ್ರಜನಂ ದುಃಖಂ ಅಖಂ ತೋದ ಇತೀಯತೆ ತತ್ಕಾರಣತ್ವಾತ್ ಪಾಪಂ ವಾ ವೃಜಿನಂ ನಾಮ ಕಥ್ಯತೆ ಇತ್ಯುಕ್ತ ಸ್ವಯಂ ಈಶೇನ ನಾಮಾರ್ಥ ಶಬ್ದ ನಿರ್ಣಯೇ ಅಂತ ಅನುವ್ಯಾಖ್ಯಾನದಲ್ಲಿ ಬರುವಂತಹ ಒಂದು ಶ್ಲೋಕ ಇದೆ. ಈ ಪಾಪಗಳ ಪರ್ಯಾಯಗಳನ್ನು ಹೇಳುವಂತಹ ಒಂದು ಪ್ರಸಂಗ, ದುಃಖದ ಪರ್ಯಾಯಗಳನ್ನು, ಪಾಪದ ಪರ್ಯಾಯ ಅಲ್ಲ, ದುಃಖದ ಪರ್ಯಾಯ. ಅಪ್ರಿಯ ಅಂದ್ರೂ ದುಃಖವೇ, ವೃಜಿನ ಅಂದ್ರೂ ದುಃಖವೇ. ಮತ್ತೆ ದುಃಖ ಅನ್ನೋ ಶಬ್ದ ಅಂತೂ ಪ್ರಸಿದ್ಧವಾಗಿದೆ. ಅಕ ಅದು ದುಃಖವನ್ನು ಹೇಳ್ತದೆ. ಮತ್ತೆ ತೋದ ಅಂದ್ರೆ ಅದು ಕೂಡ ದುಃಖವನ್ನು ಹೇಳ್ತದೆ. ಹೀಗೆ ಮೂಲತಃ ದುಃಖ ಅಂತದಕ್ಕೆ ಅರ್ಥ. ದುಃಖಕ್ಕೆ ಕಾರಣವಾದಂತಹ ಪಾಪವನ್ನು ಕೂಡ ವೃಜಿನ ಎಂಬ ಶಬ್ದದಿಂದ ಹೇಳಬೇಕು ಅಂತ ಅಲ್ಲಿ ಬಂದಿದೆ. ಇದಕ್ಕಾಗಿ ಯಾದವಾರ್ಯರು ಮೊದಲಾದವರು ಈ ಭಾಗವತದ ಈ 2ನೇ ಸ್ಕಂದದ 4ನೇ ಅಧ್ಯಾಯದ ಈ 13ನೇ ಶ್ಲೋಕವನ್ನು ವ್ಯಾಖ್ಯಾನ ಮಾಡುವಾಗ ಪಾಪಂ ದುಃಖಂ ವಾ ಅಂತ ಮಾಡಿರುವುದು ಈ ಅನುವ್ಯಾಖ್ಯಾನದ ಹಿನ್ನೆಲೆಯಲ್ಲಿ. ಅಪ್ರಿಯಂ ವೃಜಿನಂ ಅಂತ ಒಂದು ಪಾಠ ಈಗ ನಾವು ನೋಡ್ತಿರೋದು. ವ್ರಜಿನಂ ವೃಜಿನಂ, ವ್ರ ಒಂದು ವಕಾರಕ್ಕೆ ರದ ಒತ್ತು, ಇನ್ನೊಂದು ಋ. ಹೀಗೆ ಈ ಅನುವ್ಯಾಖ್ಯಾನದಲ್ಲಿ 2 ಪಾಠಗಳಿದ್ದಂತೆ ನನಗೆ ಕೇಳಿ ಬಂತು. ಅದೇನೇ ಇರಲಿ, ವೃಜಿನ ಅಂದರೆ ದುಃಖ. ಆ ದುಃಖಕ್ಕೆ ಕಾರಣವಾದಂತಹ ಪಾಪವನ್ನು ಕೂಡ ವೃಜಿನ ಅಂತ ಹೇಳುವುದಿದೆ.
ಇದನ್ನು ನಾವು ಗಮನಿಸಬೇಕಾಗಿತ್ತು. ಅದಾದ ನಂತರ ಈ ಶ್ಲೋಕ ನಾವು ಇವತ್ತು ನೋಡುವಂಥ ಶ್ಲೋಕ. ಭಗವಂತ ಎಲ್ಲ ಸಾತ್ವತರಿಗೆ ವೃಷಭನಾಗಿದ್ದಾನೆ. ಶಾಸ್ತ್ರಾನುಸಾರಿಯಾಗಿ ಪಂಚರಾತ್ರಾದಿ ಶಾಸ್ತ್ರಕ್ಕನುಸಾರವಾಗಿ ಯಾರು ತನ್ನನ್ನು ಆರಾಧಿಸ್ತಾರೆ, ಶ್ರವಣ ಮನನ ಧ್ಯಾನ ಇತ್ಯಾದಿಗಳ ಮೂಲಕ ಯಾರು ತನ್ನನ್ನು ಆರಾಧಿಸ್ತಾರೆ ಅವರಿಗೆ ಜ್ಞಾನ ಕೊಡ್ತಾನೆ. ಯಾರು ಆ ವಿಧಾನದಿಂದ ದೂರ ಇದ್ದಾರೆ, ಶಾಸ್ತ್ರದ ಆದೇಶಗಳನ್ನು ಅವರು ಕೇಳ್ತಾ ಇಲ್ಲ, ಅಂಥವರಿಗೆ ತನ್ನನ್ನು ಅವನು ಏನೂ ತಿಳಿಸಿಕೊಡೋದಿಲ್ಲ. ಅವನಿಗಿಂತ ಉತ್ತಮರೂ ಇಲ್ಲ, ಸಮರೂ ಇಲ್ಲ. ಪೂರ್ಣ ಕಾಮನಾಗಿದ್ದಾನೆ, ಮತ್ತೆ ಸ್ವರಮಣನಾಗಿದ್ದಾನೆ. ತನ್ನಿಂದ ತಾನೇ ಸುಖ ಪಡ್ತಾನೆ ಹೊರತು ಅವನಿಗೆ ಸುಖ ಕೊಡ್ಲಿಕ್ಕೆ ಮತ್ತೊಬ್ಬರು ಬೇಕಾಗಿಲ್ಲ. ಅಂಥವನಿಗೆ ನಮಃ. ಶ್ಲೋಕದ ಆರಂಭದಲ್ಲಿ ಒಂದು ಕಡೆ ನಮಃ ಅಂತ ಬಂದಿದೆ, ಕೊನೆಗೊಮ್ಮೆ ನಮಃ ಅಂತ ಇನ್ನೊಂದು ಕಡೆ ಬಂದಿದೆ. ಇದರ ಅರ್ಥ ಏನು? ವಿಜಯಧ್ವಜರು, ಯಾದವಾರ್ಯರು ಮೊದಲಾದವರೆಲ್ಲ ಅರ್ಥ ಏನು ಹೇಳಿದ್ದಾರೆ ಅಂತ ಅನ್ನೋದು ನೋಡೋಣ. ಹಾಗೆ ಭಾಗವತ್ ಸಾರೋದ್ಧಾರದಲ್ಲಿ ಇದಕ್ಕೆ ವಿಷ್ಣು ತೀರ್ಥರು ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ಇಲ್ಲಿ ಈ ಶ್ರೀಧರರು ಮೊದಲಾದವರು ಹೇಳಿದಂತಹ ಅರ್ಥಗಳನ್ನು ಕೂಡ ನಾವು ನೋಡಬೇಕು. ಹಾಗೆ ವಿಜಯಧ್ವಜರು ಸ್ವಲ್ಪ ವ್ಯತ್ಯಾಸ ಇದೆ. ರಾಧಸ ಅಂತ ಏನೊಂದು ಶಬ್ದ ಇದೆ, ಅದೊಂದು ಶಬ್ದದ ಮಟ್ಟಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ಉಳಿದೆಲ್ಲ ಅರ್ಥಗಳು ಕೂಡ ಒಂದೇ ರೀತಿಯಾಗಿವೆ. ಸಾತ್ವತರು ಅಂದ್ರೆ ಏನು? ಸಾತ್ವತ ಸಂಹಿತೋಕ್ತ ವಿಧಿನ. ಆಚಾರ್ಯರು ಕೆಲವು ಕಡೆ ಈ ಸಾತ್ವತ ಅನ್ನೋ ಶಬ್ದವನ್ನ ಪಂಚರಾತ್ರ ಮೊದಲಾದ ಸಂಹಿತಾಗಳು ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಯಸ್ತಂತ್ರಂ ಸಾತ್ವತಂ ವ್ಯಧಾತ್, ಸನತ್ ಕುಮಾರ ಮೊದಲಾದ ರೂಪಗಳನ್ನು ವರ್ಣನೆ ಮಾಡುವಾಗ ಸಾತ್ವತ ತಂತ್ರವನ್ನು ಈತ ರಚನೆ ಮಾಡಿದ ಅಂತ ಅರ್ಥ ಹೇಳ್ತಾರೆ. ಹೀಗೆ ಸಾತ್ವತ ಸಂಹಿತಾದಲ್ಲಿ, ಪಂಚರಾತ್ರ ಮೊದಲಾದ ಸಂಹಿತಾಗಳಲ್ಲಿ ಹೇಳಿದಂತೆ ವಿಷ್ಣುವನ್ನ, ಭಗವಂತನನ್ನು ಪೂಜಿಸುವವರು ಅವರು ಸಾತ್ವತರು. ಅವರಿಗೆ ಇವನು ಋಷಭನಾಗಿದ್ದಾನೆ ಅಂದರೆ ಅದಕ್ಕೆ ಒಂದು ವಿಶಿಷ್ಟವಾದ ಅರ್ಥವನ್ನು ಹೇಳ್ತಾರೆ ವಿಜಯಧ್ವಜರು. ಋಷಂ ಜ್ಞಾನಂ ಭಾಸಯತಿ ದೀಪಯತಿ ಇತಿ ಋಷಭ. ಋಷಭ ಅಂದ್ರೆ ಇವತ್ತಿನ ವ್ಯಾಕರಣದಲ್ಲಿ ಋಷ ಅನ್ನೋ ಧಾತು, ಅದಕ್ಕೆ ಅಭಚ್ ಅಂತ ಒಂದು ಪ್ರತ್ಯಯ. ಯಾಕೆ ಪ್ರತ್ಯಯ ಬಂದಿದೆ ಅದನ್ನ ನಾವು ಈಗಿನ ವ್ಯಾಕರಣದ ದೃಷ್ಟಿಯಿಂದ ಕೇಳುವಂತಿಲ್ಲ. ಒಂದು ಶಬ್ದ ನಿಷ್ಪನ್ನ ಆಗಬೇಕಾದ್ರೆ ಅದಕ್ಕೊಂದು ಧಾತು ಬೇಕು, ಹಾಗೆ ಅದಕ್ಕೊಂದು ಶಬ್ದವೂ ಕೂಡ ಬೇಕು, ಅದಕ್ಕೊಂದು ಪ್ರತ್ಯಯವೂ ಬೇಕು, ಇಷ್ಟೇ. ಆದರೆ ಆಚಾರ್ಯರು ಅನೇಕ ಕಡೆ ತೋರಿಸಿಕೊಟ್ಟಿರುವಂತೆ ಆ ಧಾತುವಿನಲ್ಲಿರುವಂತಹ ಪ್ರತ್ಯಯ, ಅದರ ಮೂಲ ರೂಪ, ಅದಕ್ಕೆ ಎಲ್ಲದಕ್ಕೂ ಕೂಡ ಒಂದೊಂದು ಅರ್ಥ ಇರ್ತದೆ. ಆ ದೃಷ್ಟಿಯಿಂದ ಇಲ್ಲಿ ಋಷ ಅಂತ ಒಂದು ಧಾತು, ಭ ಅಂತ ಒಂದು ಧಾತು. ಋಷ ಅಂದ್ರೆ ಜ್ಞಾನ ಅಂತ ಅರ್ಥ, ಋಗತವು ಅಂತ ಋಷ ಜ್ಞಾನ ಅಂತ ಧಾತು ಇದೆ. ಅದರಿಂದ ಋಷಿ ಅನ್ನೋ ಶಬ್ದ ಹುಟ್ಟಿದೆ. ಮತ್ತೆ ಭ ಅಂದ್ರೆ ಕೇವಲ ಭ ಅಂತ ಒಂದು ಪ್ರತ್ಯಯ ಅಲ್ಲ, ಅದು ಭಾಸಯತಿ, ಆ ಜ್ಞಾನವನ್ನು ಬೆಳಗಿಸ್ತಾನೆ, ಆದ್ರಿಂದ ಆತ ಋಷಭ ಅಂತ ಹೀಗಾದರ ತಾತ್ಪರ್ಯ. ಜ್ಞಾನ ಉದ್ದೀಪ್ಯ ಮುಕ್ತಿಂ ದದಾತಿ, ನಮ್ಮಲ್ಲಿರುವ ಆ ಜ್ಞಾನವನ್ನು ಪ್ರದೀಪ್ತಗೊಳಿಸಿ ನಮಗೆ ಮುಕ್ತಿಯನ್ನು ಕೊಡ್ತಾನೆ ಅಂತ ಅದರ ತಾತ್ಪರ್ಯ. ಇನ್ನೂ ಒಂದು ಅರ್ಥ ಹೇಳ್ತಾರೆ ವಿಜಯಧ್ವಜರು. ಸತ್ವಂತು ಶೋಭನತ್ವಂ ಸ್ಯಾತ್ ತದ್ಯುಕ್ತಾ ಸಾತ್ವತಾ ಮತಾಹ. ಈ ಸಾತ್ವತರು ಅಂತಂದ್ರೆ ಸಜ್ಜನರು ಅಂತ ಅರ್ಥ. ಯಾವತ್ತೂ ಕೂಡ ಕಲ್ಯಾಣಕರವಾದಂಥ ಕಾರ್ಯಗಳನ್ನೇ ಮಾಡುವಂಥವರಿಗೆ ಸಾತ್ವತರು ಅಂತ ಹೀಗೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂಥ ಸಾತ್ವತರಿಗೆ, ಸಜ್ಜನರಾದಂಥವರಿಗೆ ಇವನು ಎಲ್ಲವನ್ನೂ ಕೊಡ್ತಾನೆ. ತೇಷಾಂ ಅನುತ್ಪನ್ನ ಜ್ಞಾನಾನಾಂ ತದ್ಯೋಗ್ಯ ಪುಣ್ಯವತಾಂ ಜ್ಞಾನಂ ದದಾತಿ ಇತಿ ಋಷಭ ತಸ್ಮೈ ಇತಿವ. ಅವರಿಗೆ ಜ್ಞಾನ ಬಂದಿಲ್ಲದೆ ಹೋದರೆ, ಯಾರು ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಜ್ಞಾನ ಬಂದಿಲ್ಲದೆ ಹೋದರೆ ಜ್ಞಾನ ಕೊಡ್ತಾನೆ. ಜ್ಞಾನ ಈಗಾಗಲೇ ಬಂದಿದ್ದರೆ ಅದನ್ನು ಉದ್ದೀಪ್ತಗೊಳಿಸ್ತಾನೆ, ವಿಶೇಷ ಜ್ಞಾನ ಕೊಡ್ತಾನೆ. ಹೀಗದರ ಅಭಿಪ್ರಾಯ. ಈ ಥರದ ಎರಡು ಅರ್ಥಗಳನ್ನು ಹೇಳ್ತಾರೆ. ಎರಡೂ ಅರ್ಥಗಳು ಕೂಡ ಬೇರೆ ಬೇರೆ ಕಡೆ ಪ್ರಮಾಣಗಳಿಂದ ಸಿದ್ಧವಾಗಿವೆ ಅಂತ ವಿಜಯಧ್ವಜರ ಆಶಯ.
ಪರಸ್ಮೈ ಪುರುಷಾಯ, ಯಾರು ಹಿಂದೆ ನಾವು ನೋಡಿದ್ವಲ್ಲ, ಯಾರು ಪರಮಪುರುಷನ ಬಗ್ಗೆ ಧ್ಯಾನ ಬಂತೋ ಅವನನ್ನೇ ಇಲ್ಲಿ ಈ ಥರ ವರ್ಣನೆ ಮಾಡಿರೋದು. ಸತ್ವಂತು ಶೋಭನತ್ವಂ ಸ್ಯಾತ್ ಅಂತ ಏನಿದೆಯಲ್ಲ, ಇದು ವಿಜಯಧ್ವಜರು ಹೇಳಿರುವುದು ಆಚಾರ್ಯರು ಯಾವುದೋ ಒಂದು ಕಡೆ ಸರ್ವಮೂಲದಲ್ಲಿ ಇಲ್ಲಿ ಒಂದು ಕಡೆ ಬಂದಿರುವಂಥ ಅಥವಾ ಭಾಗವತ್ ತಾತ್ಪರ್ಯದಲ್ಲೇ ಮುಂದೆ ಬಂದಿರುವಂಥ ಒಂದು ವಾಕ್ಯ ಇದು. ಸತ್ವಂತು ಶೋಭನತ್ವಂ ಸ್ಯಾತ್ ತದ್ಯುಕ್ತ ಸಾತ್ವತಾ ಮತಾಹ ಅಂತ. ಶ್ರೀಯತ್ತ ರೂಪಿಣ್ ನಿರ್ಗಾಯ ಪಾದಯೋ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಅಂತ ಒಂದು ಶ್ಲೋಕ ಇದೆ ಭಾಗವತದಲ್ಲಿ. ಆ ಭಾಗವತದ ಶ್ಲೋಕವನ್ನು ವ್ಯಾಖ್ಯಾನ ಮಾಡುವಾಗ ಆಚಾರ್ಯರೇ ಅದನ್ನು ಮುಂದೆ ಹೇಳ್ತಾರೆ. ಇಲ್ಲೇ ಮುಂದೆ 2ನೇ ಸ್ಕಂದದಲ್ಲಿ ಅದು ಬರೋದಿದೆ. ಅದರಿಂದ ಶೋಭನ ಗುಣವುಳ್ಳವರು, ಶೋಭನ ಕಾರ್ಯಗಳನ್ನು ಮಾಡುವವರು ಅವರೇ ಸಾತ್ವತರು. ಇಲ್ಲಿ ಕುಯೋಗಿಗಳು ಅಂತ ಒಂದು ಶಬ್ದ ಇದೆ. ವಿದೂರ ಕಾಷ್ಠಾಯ ಮುಹು ಕುಯೋಗಿನಾಮ್ ಅಂತ. ಕುಯೋಗಿಗಳು ಅಂದ್ರೆ ಏನರ್ಥ? ಯೋಗಿಗಳು ಅಂದ್ರೆ ಜ್ಞಾನಯೋಗ, ಭಕ್ತಿಯೋಗ ಇತ್ಯಾದಿ ಯೋಗಗಳಲ್ಲಿ ಯಾವುದೋ ಒಂದು ಯೋಗದಲ್ಲಿ ಮುಂದುವರೆದವರು. ಕುಯೋಗಿಗಳು ಅಂದ್ರೆ ಯಾವ ಮಾರ್ಗದಲ್ಲೂ ಮುಂದುವರಿಯದೇ ಇದ್ದವರು, ಶಾಸ್ತ್ರದಲ್ಲಿ ನಿಂದಿತವಾದಂತಹ ಮಾರ್ಗದಲ್ಲಿ ಮುಂದೆ ಹೊರಟವರು, ಅಂಥ ಮಾರ್ಗವನ್ನು ಹಿಡಿದಂಥವ್ರನ್ನ ಕುಯೋಗಿಗಳು ಅಂತಾರೆ. ಅವರಿಗೆ ಈ ಭಗವಂತ ವಿದೂರ ಕಾಷ್ಠ ಅಂದರೆ, ಕಾಷ್ಠ ಅಂದರೆ ಪರಿಪೂರ್ತಿ, ಕಾಷ್ಠ ಅಂದರೆ ಪೂರ್ಣತೆ ಅಂತ ಅರ್ಥ. ಈ ಭಗವಂತನ ಪರಿಪೂರ್ಣತೆ ಏನಿದೆ ಅದು ಇವರಿಗೆ ತಿಳಿಯುವುದೇ ಇಲ್ಲ. ಇಂಥ ಶಾಸ್ತ್ರ ವಿರುದ್ಧವಾದಂಥ ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡಂಥವರಿಗೆ ಭಗವಂತನ ಪರಿಪೂರ್ಣತೆ ಅಂತನೂ ಯಾವ ಕಾರಣಕ್ಕೂ ಕೂಡ ತಿಳಿಯೋದಿಲ್ಲ. ಅಥವಾ ಭಗವದಧಿಷ್ಠಿತ ದಿಗ್ಮಾತ್ರಮಪಿ ನ ಜಾನಂತೆ, ಮತ್ತೊಂದು ಅರ್ಥ ಹೇಳ್ತಾರೆ. ಈ 2ನೇ ಅರ್ಥವನ್ನು ಉಳಿದೆಲ್ಲ ವ್ಯಾಖ್ಯಾನಕಾರರು ಹೇಳೇ ಇದ್ದಾರೆ. ಮೊದಲನೇ ಅರ್ಥ ವಿಶಿಷ್ಟವಾದದ್ದು. ಕಾಷ್ಠ ಅಂದರೆ ದಿಕ್ಕು ಅಂತ ಅರ್ಥ ಇದೆ. ಭಗವಂತ ಯಾವ ದಿಕ್ಕಿನಲ್ಲಿದ್ದಾನೆ, ಅವನ ದಿಕ್ಕು ದೆಸೆ ಯಾವುದು ಕೂಡ ಈ ಕುಯೋಗಿಗಳಿಗೆ ತಿಳಿಯೋದಿಲ್ಲ. ಯಾರು ಸುಯೋಗಿಗಳಿದ್ದಾರೆ, ಸಾತ್ವತರು, ಅವರಿಗೆ ಮಾತ್ರ ಅದೆಲ್ಲವೂ ಕೂಡ ತಿಳಿಯುತ್ತದೆ. ಕಾಷ್ಠ ಅಂದರೆ ಪರಿಪೂರ್ಣತೆ ಅಂತನೋ ಅರ್ಥ ಹೆಚ್ಚು ಯೋಗ್ಯವಾದ ಅರ್ಥ. ಬರೇ ದಿಕ್ಕು ಅಂತ ಅರ್ಥ ಮಾಡೋದಕ್ಕಿಂತ ಪರಿಪೂರ್ಣತೆ ಅಂತ ಅರ್ಥ ಮಾಡೋದು ಹೆಚ್ಚು ಯೋಗ್ಯ. ಯಾಕೆಂದ್ರೆ ಇಂದ್ರಿಯೇಭ್ಯ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಹ ಅಂತ ಏನು ಕಾಟಕೋಪನಿಷತ್ತಲ್ಲಿ ಬಂದಿದೆ. ಕೊನೆಗೆ ಅವ್ಯಕ್ತ ಈ ಮಹತ್ತತ್ವಕ್ಕಿಂತ ಅಂದರೆ ಮಹತ್ತತ್ವದ ಅಭಿಮಾನಿಯಾದ ಚತುರ್ಮುಖನಿಗಿಂತ ಅವ್ಯಕ್ತ ತತ್ವದ ಅಭಿಮಾನಿಯಾದಂಥ ಲಕ್ಷ್ಮೀದೇವಿ ದೊಡ್ಡವಳು, ಅವ್ಯಕ್ತಾತ್ ಪುರುಷ ಪರಹ, ಅವಳಿಗಿಂತ ಪುರುಷ ಶಬ್ದವಾಚ್ಯನಾದ ಭಗವಂತ ದೊಡ್ಡವನು. ಸಾ ಕಾಷ್ಠ ಸಾ ಪರಾಗತಿ, ಆ ಭಗವಂತನೇ ಈ ತಾರತಮ್ಯ ಕಕ್ಷಾದಲ್ಲಿ ಅತ್ಯುಚ್ಚ ಸ್ಥಿತಿಯಲ್ಲಿದ್ದಂಥವನು. ಅವನೇ ಕಾಷ್ಠ, ಅವನೇ ಪರಾಗತಿ, ಈ ಜಗತ್ತೆಲ್ಲದಕ್ಕೂ ಕೂಡ ಗತಿ ಅವನೇ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಕಾಷ್ಠ ಅಂದರೆ ಭಗವಂತನ ಎತ್ತರ, ಅವನ ಪರಿಪೂರ್ಣವಾದ ವ್ಯಕ್ತಿತ್ವ, ಅದು ಉಳಿದವರಿಗೆ ಯಾರಿಗೂ ತಿಳಿಯುವಂಥದ್ದಲ್ಲ ಅಂತ ಅದರ ತಾತ್ಪರ್ಯ. ಸ್ವಧಾಮನಿ ಬ್ರಹ್ಮಣಿ ರಂಸ್ಯತೆ, ತನ್ನಲ್ಲಿ ತಾನೇ ಅವನು ಆಸಕ್ತನಾಗಿದ್ದಾನೆ. ಸ್ವರಮಣ ಅಂತ ಅವನನ್ನು ವರ್ಣನೆ ಮಾಡ್ತಾರೆ. ಇದಿಷ್ಟು ವಿಜಯಧ್ವಜರು ಅದಕ್ಕೆ ನಾವು ತಿಳಿಸ್ಕೊಡುವಂಥ ಅರ್ಥ. ಇನ್ನು ಯಾದವಾರ್ಯರು ಆ ಶ್ಲೋಕಕ್ಕೆ ಏನರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಸ್ವಲ್ಪ ವ್ಯತ್ಯಾಸಗಳಿದೆ ಅಷ್ಟು, ಬಹಳ ವ್ಯತ್ಯಾಸಗಳೇನು ಕಾಣಿಸೋದಿಲ್ಲ. ಪಂಚರಾತ್ರದಲ್ಲಿ ಹೇಳಿದ ಮಾರ್ಗದಿಂದ ಭಗವಂತನ ಆರಾಧನೆ ಮಾಡುವವರು ಅಂತ ಆ ಅರ್ಥ ಯಾದವಾರ್ಯರು ಕೂಡ ಹೇಳೇ ಇದ್ದಾರೆ. ಸಾತ್ವತರು ಅಂತಂದ್ರೆ ಯಾದವರು ಅಂತನೂ ಒಂದು ಅರ್ಥ ಇದೆ. ಇದು ಪ್ರಸಿದ್ಧವಾದಂಥ ಸಂಗತಿಯೇ. ಆ ಯಾದವರಲ್ಲಿ ಒಬ್ಬ ಮುಖಂಡ ಹಿಂದೆ ಇದ್ದ, ಅವನ ಹೆಸರಿನಿಂದಾಗಿ ಇಡೀ ವಂಶಕ್ಕೆ ಸಾತ್ವತ ಕುಲ ಅಂತ ಹೀಗೆ ಹೆಸರು ಬಂದಿದೆ. ಆದ್ರಿಂದ ಸಾತ್ವತರು ಅಂದರೆ ಯಾದವರ ಮುಖ್ಯ ಅಂತನೂ ಹಾಗರ್ಥ ಆಗ್ತದೆ. ಕಾಷ್ಠ ಅಂದರೆ ಗತಿ, ಭಗವಂತನ ಗತಿ ಈ ಅಯೋಗಿಗಳಿಗೆ ಅಥವಾ ಕುಯೋಗಿಗಳಿಗೆ ನಿಲುಕದ್ದು ಅನ್ನೋ ಅರ್ಥವನ್ನೇ ಯಾದವಾರ್ಯರು ಅಲ್ಲಿ ಬರೆದಿದ್ದಾರೆ. ಇದಿಷ್ಟು ಯಾದವಾರ್ಯರು ಮತ್ತು ವಿಜಯಧ್ವಜರು ಹೇಳಿದಂಥ ಅರ್ಥಗಳು. ವಿದೂರ ಕಾಷ್ಠ ಅಂತ ಅನ್ನೋದಕ್ಕೆ ಉಳಿದ ಅನೇಕ ವ್ಯಾಖ್ಯಾನಕಾರರೆಲ್ಲ ಹಾಗೆ ಅರ್ಥ ಹೇಳಿದ್ದಾರೆ.
ಇಲ್ಲೊಂದು ರಾಧಸ ಅಂತ ಒಂದು ಶಬ್ದ ಇದೆ. ಆ ರಾಧಸ ಅನ್ನೋ ಶಬ್ದ ತುಂಬ ವಿಚಿತ್ರವಾಗಿದೆ. ಅದೇನು ರಾಧಸ ಅಂತಂದ್ರೆ, ರಾಧಸ್ ಅಂದ್ರೆ ಸಂಸಿದ್ಧಿ, ಸರ್ವಾಭೀಷ್ಟೇನ ಇತಿ ಯಾವತ್ ಅಂತ ಯಾದವಾರ್ಯರು ಅರ್ಥ ಬರೆದಿದ್ದಾರೆ. ಸರ್ವಾಭೀಷ್ಟೇನ ಅಂತ ಅರ್ಥ ಬರೆದಿರುವುದರಿಂದನೇ ಯಾದವಾರ್ಯರು ಬರೆದಿರೋ ಅರ್ಥವನ್ನೇ ಇಟ್ಕೊಂಡು ಪುರಾಣಿಕಾಚಾರ್ಯರು ಅದನ್ನ ಅವನಿಗೆ ಸಮನರಿಲ್ಲ, ಉತ್ತಮರಿಲ್ಲ, ಪೂರ್ಣಕಾಮನಾಗಿದ್ದಾನೆ, ಸ್ವರಮಣನಾಗಿದ್ದಾನೆ, ಎಲ್ಲ ಅಭೀಷ್ಟಗಳನ್ನು ಪಡೆದಿದ್ದಾನೆ ಅಂತ ಹೀಗೆ ಅವರು ಅರ್ಥ ಹೇಳಿದಂತೆ ಕಾಣಿಸ್ತದೆ. ಈ ರಾಧಸ್ ಅನ್ನೋದಕ್ಕೆ ಸಂಸಿದ್ಧಿ, ಐಶ್ವರ್ಯ ಅನ್ನೋ ಅರ್ಥವನ್ನು ಕೂಡ ಕೆಲವು ಕಡೆ ವರ್ಣನೆ ಮಾಡಿದ್ದಾರೆ. ವೀರರಾಘವರು ಮೊದಲಾದವರ ವ್ಯಾಖ್ಯಾನದಲ್ಲಿ ತೇಜಸ್ಸು, ಭಗವಂತನ ತೇಜಸ್ಸು, ಭಗವಂತನ ಐಶ್ವರ್ಯ, ಹಾಗ ಅರ್ಥವನ್ನು ನಾವು ಅಲ್ಲಿ ನೋಡ್ಬೋದು. ಹೀಗೆ ರಾಧ ಸಾಧ ಸಂಸಿದ್ಧವಂತ ಧಾತು ಇದೆ. ಅದರಿಂದ ರಾಧಸ ಅಂದರೆ, ರಾಧಸ್ ಅಂದರೆ ಭಗವಂತನ ಎತ್ತರ, ಅವನ ತೇಜಸ್ಸು, ಅವನ ವ್ಯಕ್ತಿತ್ವ, ಮಹೋನ್ನತ ವ್ಯಕ್ತಿತ್ವ ಅಂತ ಅರ್ಥ. ಅದು ಆ ವ್ಯಕ್ತಿತ್ವ ಎಂಥದ್ದು? ನಿರಸ್ತ ಸಾಮ್ಯಾತಿಶಯೇನ, ಆ ಭಗವಂತನ ಎತ್ತರಕ್ಕೆ ಸಮಾನವಾದ ಎತ್ತರ ಬೇರೆ ಯಾರ್ದೂ ಅಲ್ಲ. ಹೀಗಿರುವಾಗ ಭಗವಂತನ ಎತ್ತರವನ್ನು ಮೀರಿ ಎತ್ತರದವರೇ ಇನ್ಯಾರೂ ಇಲ್ಲ, ಸಮಾನರಾದವರೂ ಇಲ್ಲ, ಭಗವಂತನ ಎತ್ತರಕ್ಕೆ ಸಮಾನವಾದ ಎತ್ತರವೂ ಎಲ್ಲೂ ಇಲ್ಲ, ಅವನ ಎತ್ತರಕ್ಕಿಂತ ಎತ್ತರವಾದ ವ್ಯಕ್ತಿತ್ವವೂ ಎಲ್ಲೂ ಕೂಡ ಇಲ್ಲ. ಹೀಗೆ ಅವನ ಐಶ್ವರ್ಯ, ಅವನ ವ್ಯಕ್ತಿತ್ವ ಅದು ನಿರಸ್ತ ಸಾಮ್ಯಾತಿಶಯ. ಇಂಥ ಐಶ್ವರ್ಯದ ಕಾರಣದಿಂದ ಅವನು ಸ್ವಧಾಮನಿ ಬ್ರಹ್ಮಣಿ ರಂಸ್ಯತೆ, ತನ್ನ ಸ್ವರೂಪವಾದಂಥ ಆ ಬ್ರಹ್ಮದಲ್ಲೇ ಅವನು ಯಾವತ್ತೂ ಕೂಡ ಮಗ್ನನಾಗಿರ್ತಾನೆ. ಇದು ನಮಗೆ ಕಾಣಿಸುವಂಥ ಅರ್ಥ. ರಾಧಸ್ ಅಂದ್ರೆ ಐಶ್ವರ್ಯ, ಶ್ರೀಧರದ ವ್ಯಾಖ್ಯಾನದಲ್ಲಿ. ರಾಧಸ್ ಅಂದ್ರೆ ತೇಜಸ್ಸು ಅಂತ ಅರ್ಥ ವೀರರಾಘವರ ವ್ಯಾಖ್ಯಾನದಲ್ಲಿ. ಅಂಥ ರಾಧಸ ಅಂತ ಅಲ್ಲೇನಿದೆ ಆ ತೃತೀಯ ವಿಭಕ್ತಿ. ಆ ತೃತೀಯ ವಿಭಕ್ತಿಗೆ ಅದರಿಂದ ಕೂಡಿದವನು ಅನ್ನುವ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ಇಷ್ಟಾಯ್ತು. ಇದಕ್ಕೆ ವಿಷ್ಣು ತೀರ್ಥರು ಏನು ಅರ್ಥ ಬರೆದಿದ್ದಾರೆ ಅಂತ ಅನ್ನೋದನ್ನ ಇನ್ನು ಮುಂದೆ ನೋಡಬೇಕು. ಇದು 293ನೇ ಶ್ಲೋಕ ವಿಷ್ಣು ತೀರ್ಥರ ಸಾರ್ವದ್ಧಾರದಲ್ಲಿ. ಧರ್ಮೋಪದೇಶ ಪ್ರಕರಣ ಅಂತ ಅದನ್ನ ಹೇಳ್ತಾರೆ. ಈ ಶ್ಲೋಕದಲ್ಲಿ ಒಟ್ಟು ನಮಃ 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 ಅಂತ 3 ಬಾರಿ ನಮನ ಕಂಡು ಬಂದಿದೆ. ಅವನು ಸ್ವಯಂ ಆನಂದ ಪರಿಪೂರ್ಣನಾದವನು, ಆದರೂ ಭಕ್ತರ ಅನುಕಂಪೆಯಿಂದ ಅವರು ಪೂಜಾ ಸ್ವೀಕಾರ ಮಾಡಲಿಕ್ಕಾಗಿ ಅಲ್ಲಲ್ಲಿ ಬಂದು ಅವನು ಉಪಸ್ಥಿತನಾಗ್ತಾನೆ. ಇವನನ್ನ ನಾವು ಸೂಕ್ಷ್ಮವಾಗಿ ತಿಳಿದು ಭಕ್ತಿ ಮಾಡಿದರೆ, ಪೂಜಿಸಿದರೆ, ಅಂಥ ಪೂಜಕರಿಗೆ ಜ್ಞಾನ ಬಂದು ಮುಕ್ತಿ ಆಗ್ತದೆ. ಇದು ಆ ಶುಕಾಚಾರ್ಯರು ತಾವು ಆ ಭಗವಂತನನ್ನು ಕುರಿತು ಮಂಗಳಾಚರಣೆ ಮಾಡುವಾಗ ಕೋಣಿಸಿದಂಥ ಒಂದು ಶ್ಲೋಕ. ತತಃ ಆದರೇಣ ಅನವರತಂ ಸೂಕ್ಷ್ಮ ಪೂಜಾ ಪೂರ್ವಕ ಕರ್ತವ್ಯ. ಭಗವಂತನನ್ನ ಸೂಕ್ಷ್ಮವಾದ ದೃಷ್ಟಿಯಿಂದ ಕೂಡಿದಂಥ ರೀತಿಯಿಂದ ನಾವು ಯಾವತ್ತೂ ಪೂಜೆ ಮಾಡಬೇಕು. ಪ್ರಣಾಮೇಶು ಕರ್ತವ್ಯೇಶು ಯಥಾಶಕ್ತಿ ಬಹವಯವೇ ಕರ್ತವ್ಯಾ. ನಾವು ನಮಸ್ಕಾರ ಮಾಡುವಾಗ ಒಂದು ನಮಸ್ಕಾರವನ್ನು ಯಾವತ್ತೂ ಮಾಡಬಾರದು, ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ನಮಸ್ಕಾರಗಳನ್ನೇ ಮಾಡಬೇಕು ಅಂತ ನಮಗೆ ಈ ನಮಃ ನಮಃ ಅನ್ನೋ ಇಷ್ಟು ಶಬ್ದಗಳಿಂದ ತಿಳಿದು ಬರ್ತದೆ. ಇನ್ನು ಅಲ್ಲಿ ಋಷಭ ಅಂತ ಒಂದು ಶಬ್ದ ಇದೆ. ಆ ಋಷಭ ಅನ್ನೋ ಶಬ್ದಕ್ಕೂ ಕೂಡ ಋಷ ಅಂದರೆ ಜ್ಞಾನ, ಆ ಜ್ಞಾನವನ್ನು ಕೊಡುವವನು ಅನ್ನೋ ಅರ್ಥವನ್ನೇ ವಿಷ್ಣು ತೀರ್ಥರು ಕೂಡ ವರ್ಣಿಸ್ತಾರೆ. ಕುಯೋಗಿನಾಮ್ ಅಂದರೆ ಇಂದ್ರಿಯ ಜಯ ರಹಿತರಾದವರು, ಯಾರಿಗೆ ಇಂದ್ರಿಯ ಜಯ ಇಲ್ಲವೋ ಅಂಥವರು ಕುಯೋಗಿಗಳು ಅಂತ ಕರೆಸ್ಕೋತಾರೆ. ಅಥವಾ ಕರ್ಮಸು ಅಕುಶಲಾನಾಂ ವಾ ಯೋಗಿನಾಂ, ಯಾರಿಗೆ ಕರ್ಮದಲ್ಲಿ ಕೌಶಲವೇ ಇಲ್ವೋ,
ಕರ್ಮವನ್ನು ಹೇಗೆ ಮಾಡಬೇಕು ಅನ್ನೋ ಎಚ್ಚರವೇ ಇಲ್ವೋ ಅವರನ್ನು ಕೂಡ ನಾವು ಕುಯೋಗಿಗಳು ಅಂತ ಹೀಗೆ ಹೇಳಬಹುದು. ಬಹುಬಿರಪಿ ಜನ್ಮವೇಹಿ ಅಜ್ಞೇಯ ಸ್ವರೂಪಾಯ. ಎಷ್ಟು ಪ್ರಯತ್ನ ಪಟ್ಟರು, ಎಷ್ಟು ಜನ್ಮಗಳು ಎತ್ತಿದ್ರು ಕೂಡ ಸಾಧಾರಣರಾದವರಿಗೆ ಆ ಭಗವಂತನನ್ನು ಅರಿಯುವುದು ಆಗೋದೇ ಇಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಪ್ರಣಾಮೇ ಶ್ಲೋಕಾ ಷೋಡಶ ಪರ್ಯಂತ ಅತ್ರೈವ ಸಂತಿ ಅಧಿಕೇಚ್ಛಾಯಾಂ ಭಾಗವತೋಕ್ತಾ ಅಸ್ಮಾಭಿ ನವಃ ಪ್ರಕರಣೆ ನಿಬದ್ಧಾ ದ್ರಷ್ಟವ್ಯಾ. ಈ ಭಾಗವತ ಸ್ತೋತ್ರದ ರತ್ನಾಕರ ನಾವು ಹಿಂದೆನೇ ಅದನ್ನು ನೋಡಿದ್ದೀವಿ. ಅನೇಕ ಶ್ಲೋಕಗಳೆಲ್ಲ ಇಲ್ಲೇ ಕಾಣಿಸ್ತವೆ ನಮಗೆ. ಸುಮಾರು 16 ಶ್ಲೋಕಗಳಿವೆ ಅಂತ, ಇನ್ನೂ ಹೆಚ್ಚಿನ ಶ್ಲೋಕಗಳಿವೆ. ಅದನ್ನೆಲ್ಲ ನಾವು ಬೇರೆ ಬೇರೆ ಕಡೆ ಸಂಗ್ರಹಿಸಿದ್ದೇವೆ ಅಂತ ಹೇಳ್ತಾರೆ ವಿಷ್ಣು ತೀರ್ಥರು. ಅದರಲ್ಲೂ ಈ ನಮೋ ಭಗವತೆ ಇತ್ಯಾದಿ ಅನೇಕ ಶ್ಲೋಕಗಳು ಪ್ರಾರಂಭ ಕಾಣ್ತವೆ. ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ. ಇಂಥ ಅನೇಕ ಸ್ತೋತ್ರ ರೂಪವಾದಂಥ ಮಂತ್ರ ರೂಪವಾದಂಥ ಶ್ಲೋಕಗಳು ಭಾಗವತದುದ್ದಕ್ಕೂ ಕಾಣಿಸ್ತವೆ. ಅಂಥದ್ರಲ್ಲಿ 3 ಬಾರಿ ನಮಸ್ಕಾರವನ್ನು ಒಳಗೊಂಡಂಥ ಇನ್ನೊಂದು ಶ್ಲೋಕ ಇದೆ. ಇದೊಂದು ಅಪರೂಪದ ಶ್ಲೋಕ. ಒಂದು ಕಡೆ ಎಲ್ಲ ಬಂದಿವೆ, ಒಂದು ಕಡೆ 2 ಕಡೆ ಬಂದಿರ್ತದೆ. ಭಾಗವತದ 5ನೇ ಸ್ಕಂದದಲ್ಲಿ ಆ ಭಗವಂತನ ಕುರಿತು ಅನೇಕ ಮಂತ್ರಗಳನ್ನು ಹೇಳ್ತಾರೆ. ಅಲ್ಲಿ ಆದಿಯಲ್ಲೊಂದು ಅಂತ್ಯದಲ್ಲೊಂದು 2 ಓಂಕಾರಗಳು ನನಗೆ ಕಂಡು ಬಂದಿವೆ. ಇಲ್ಲಿ ಮಾತ್ರ 3 ಓಂಕಾರಗಳು ಹೀಗೆ ಕಂಡು ಬರ್ತವೆ. ಅಂತ ಕೆಲವು ಅಪರೂಪದ ಶ್ಲೋಕಗಳನ್ನು ಇಲ್ಲಿ ಹಾಕಿದ್ದಾರೆ. ಇದರ ಮುಂದೆ 294ನೇ ಶ್ಲೋಕ ಭಾಗವತ ಸಾರೋದ್ಧಾರದಲ್ಲಿ, ಅದು 15ನೇ ಶ್ಲೋಕ ಇಲ್ಲಿ ನಾವು ಭಾಗವತದ ದೃಷ್ಟಿಯಿಂದ. ಆ ಭಗವಂತ ಅವನು ಮಂಗಳ ಕೀರ್ತಿ, ಅವನ ಕೀರ್ತಿಯನ್ನು ನಾವು ಶ್ರವಣ ಮಾಡಿದರೆ ನಮ್ಮೆಲ್ಲ ಅಮಂಗಳ ಪರಿಹಾರ ಆಗ್ತದೆ. ಅದನ್ನು ಕೇಳುವುದು, ಅವನ ಮೂರ್ತಿಯನ್ನು ದರ್ಶನ ಮಾಡುವುದು, ನಮಿಸುವುದು, ಸ್ಮರಿಸುವುದು, ಪೂಜಿಸುವುದು, ಇಷ್ಟರಲ್ಲಿ ಏನೇನನ್ನು ಮಾಡಿದರೂ ಕೀರ್ತನ, ಶ್ರವಣ, ಈಕ್ಷಣ, ನಮಸ್ಕಾರ ಮಾಡುವುದು, ಸ್ಮರಿಸುವುದು, ಇದೆಲ್ಲವೂ ಕೂಡ ನಮ್ಮ ಪಾಪವನ್ನು ಪರಿಹಾರ ಮಾಡ್ತದೆ. ಅಂಥ ಭಗವಂತನಿಗೆ ನಮಸ್ಕಾರ. ತಸ್ಮೈ ಸುಭದ್ರ ಶ್ರವಸೆ ನಮೋ ನಮಃ ಅಂತ ಆ ಶ್ಲೋಕ. ಸುಭದ್ರ ಶ್ರವಸ್ ಅಂದ್ರೆ ಪಾವನ ಕೀರ್ತಿ, ಪರಮ ಪಾವನವಾದಂಥ ಕೀರ್ತಿ ಉಳ್ಳವನು. ಇದು ವಿಷ್ಣು ತೀರ್ಥರು ಅಲ್ಲಿ ಹೇಳಿರುವಂಥ ಅರ್ಥ. ಇದಕ್ಕಿಂತ ಹೆಚ್ಚಿನ ಅರ್ಥವನ್ನು ಏನು ಹೇಳಿಲ್ಲ ಇಲ್ಲಿ ಅವರು. ಧರ್ಮೋಪದೇಶ ಪ್ರಕರಣದಲ್ಲೇ 293ನೇ ಶ್ಲೋಕದ ಹಿಂದಿನ ಶ್ಲೋಕದ ನಂತರ 294ನೇ ಶ್ಲೋಕ ಇದು. ಭಾಗವತ ಸಾರೋದ್ಧಾರದಲ್ಲಿ ಈ 2ನೇ ಸ್ಕಂದದ 4ನೇ ಅಧ್ಯಾಯದಲ್ಲಿ ಇವು ಕ್ರಮವಾಗಿ 14 ಮತ್ತು 15ನೇ ಶ್ಲೋಕಗಳು. ಈಗ ಮೊದಲು ಈ ಶ್ಲೋಕಕ್ಕೆ ನಾವು ವಿಷ್ಣು ತೀರ್ಥರ ಅರ್ಥ ಏನು ಹೇಳಿದ್ದಾರೆ ಅಂತ ನೋಡಿ ಆಯಿತು. ಇನ್ನು ಮುಂದೆ ಯಾದವಾರ್ಯರು ಮೊದಲಾದವರು ಹೇಳಿದಂಥ ಅರ್ಥಗಳನ್ನು ನೋಡೋಣ. ಸುಭದ್ರ ಶ್ರವಸ್ ಅಂದರೆ ಸುಮಂಗಲ ಕೀರ್ತಿ, ವಿಜಯಧ್ವಜರ ದೃಷ್ಟಿಯಿಂದ. ಸುಭದ್ರಂ ಅತಿಮಂಗಲಂ, ಶ್ರವಃ ಅಂದರೆ ಯಶಃ, ಯಾರ ಯಶಸ್ಸು ಅದು ಅತ್ಯಂತ ಮಂಗಲವು ಅಂಥವನು ಸುಭದ್ರ ಶ್ರವಾಹ. ತಸ್ಯ ನಾಮ ಮಹದ್ಯಶಃ ಅಂತ ಒಂದು ಕಡೆ ಅವನನ್ನ ಮಹಾನಾರಾಯಣ ಉಪನಿಷತ್ತು ವರ್ಣನೆ ಮಾಡ್ತದೆ. ದಿಕ್ಷುಯಾನ ದಶೋ ಕೀರ್ತಿ ಪ್ರತ್ಯಕ್ಷತ ಸ್ತುತಿ. ಕೀರ್ತಿ ಅಂದ್ರೆ ಯಶಸ್ಸು ಅಂದ್ರೆ ಒಂದೇ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ಕೀರ್ತಿ ಅಂದ್ರೆ ಪ್ರತ್ಯಕ್ಷದಲ್ಲಿ ಒಬ್ಬ ವ್ಯಕ್ತಿಯನ್ನು ಹೊಗಳುವುದು. ದಿಕ್ಷು ಯಾನ ದಶೋ ವ್ಯಾಪ್ತಂ, ಆ ವ್ಯಕ್ತಿಯ ಹೆಸರು ಎಲ್ಲ ದಿಕ್ಕುಗಳಲ್ಲೂ ಪಸರಿಸಿದ್ರೆ ಅದನ್ನ ವ್ಯಾಪ್ತವಾದ ಆ ಹೆಸರನ್ನ ಯಶಸ್ಸು ಅಂತ ಹೇಳ್ತಾರೆ. ಪ್ರತ್ಯಕ್ಷವಾಗಿ ಆತನನ್ನು ಸ್ತುತಿಸಿದ್ರೆ ಅದಕ್ಕೆ ಕೀರ್ತಿ ಅಂತ ಹೀಗೆ ಹೇಳ್ತಾರೆ. ಕೃತಿ ಸಂಕೀರ್ತನೆ ಅಂತ ಧಾತು. ಹೀಗೆ ಇವನು ಸುಭದ್ರ ಶ್ರವಾಹ, ಅವನ ಯಶಸ್ಸು ಎಲ್ಲ ಕಡೆ ಹರಡಿದೆ. ಅತಿ ಪರಮ ಮಂಗಳಕರವಾದ್ದು ಕೂಡ ಹೌದದು. ಇದು ವಿಜಯಧ್ವಜರು ಮತ್ತೆ ಯಾದವಾರ್ಯರು ಹೇಳಿದಂಥ ಅರ್ಥ ಈ 15ನೇ ಶ್ಲೋಕಕ್ಕೆ. ಇಲ್ಲಿ ವಿಶಿಷ್ಟವಾದ ಅರ್ಥ, ಬೇರೆ ಅರ್ಥಗಳೇನು ಕಾಣಿಸೋದಿಲ್ಲ. ಯತ್ ಕೀರ್ತನಂ ಯತ್ ಸ್ಮರಣಂ
ಕೀರ್ತನ ಅಂದರೆ ಅವನನ್ನು ಹಾಡಿ ಹೊಗಳುವುದು, ಸ್ಮರಣಿಸುವುದು. ಈಕ್ಷಣ ಅಂದರೆ ಅವನನ್ನು ನೋಡುವುದು. ವಂದನ, ಮತ್ತೆ ವಂದನ ಅಂದರೆ ನಮಸ್ಕರಿಸುವುದು. ಶ್ರವಣ ಅಂದರೆ ಅವನ ಕುರಿತು ಕೇಳುವುದು. ಅರ್ಹಣ ಅಂದರೆ ಪೂಜನ ಮಾಡುವುದು ಅಂತ ಅದರ ತಾತ್ಪರ್ಯ. ಪೀಠದಲ್ಲಿ ಅಥವಾ ನಮ್ಮ ಮನಸ್ಸಿನಲ್ಲಿ ಮಾನಸ ಪೂಜಾ ಕ್ರಮದಲ್ಲಿ ಹೀಗೆ ಅನೇಕ ರೀತಿಯಿಂದ ಪೂಜೆ ಮಾಡುವುದಕ್ಕೆ ಆ ಅರ್ಹಣ ಅಂತ ಕರೀತಾರೆ. ಇದು ಶ್ರೀಧರ ವ್ಯಾಖ್ಯಾನದಲ್ಲಿ ನಮಗೆ ಕಾಣಿಸುವಂತಹ ಅರ್ಥ. ಈ ಕ್ಷಣಂ ಅಂದರೆ ಅರ್ಚಾ ವಿಗ್ರಹಾದಿ ನಿರೀಕ್ಷಣಂ, ಆ ಭಗವಂತನ ವಿಗ್ರಹಗಳನ್ನು ನೋಡುವುದು ಅನ್ನೋ ಅರ್ಥವೇ ಶ್ರೀಧರ ವೀರರಾಘವರ ವ್ಯಾಖ್ಯಾನದಲ್ಲಿ ಕೂಡ ಕಾಣಿಸ್ತದೆ. ಇಂಥ ಭಗವಂತನ ಕೀರ್ತನಾದಿಗಳನ್ನು ಯಾರು ಮಾಡ್ತಾರೆ ಅವರ ದುರಿತವನ್ನು, ಅವರ ಕಲ್ಮಶವನ್ನು ಭಗವಂತ ನಾಶ ಮಾಡ್ತಾನೆ. ತಸ್ಮೈ ಸುಭದ್ರ ಶ್ರವಸೆ ಸುಭದ್ರಂ ಮಂಗಲಂ ಶ್ರವಃ ಕೀರ್ತಿ ಯಸ್ಯ ಅಸ್ಮೈ ನಮಃ ಅಂತ ಕೀರ್ತಿಯುಳ್ಳಂತಹ ಭಗವಂತನಿಗೆ ನಮಸ್ಕಾರ ಅಂತ ಅಲ್ಲಿ ನಮಸ್ಕಾರವನ್ನು ತೋರಿಸ್ತಾ ಇದ್ದಾರೆ. ವಿಚಕ್ಷಣ ಯಚ್ಚರಣೋಪಸಾದನಾತ್ ಸಂಗಂ ವಿದಸ್ಯೋಭಯತೋ ಅಂತರಾತ್ಮನಃ ವಿದಂತಿ ಬ್ರಹ್ಮಗತಿಂ ಗತಕ್ಲಮಾಹ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ ಅಂತ ಇದು 16ನೇಯ ಶ್ಲೋಕ. ಅದಕ್ಕೇನರ್ಥ ಅದನ್ನು ನಾವೀಗ ನೋಡಬೇಕು. ಇದು ಕೂಡ ಈ ಬಹಳ ವಿಶೇಷ ಅರ್ಥಗಳನ್ನು ಯಾವ ವ್ಯಾಖ್ಯಾನಕಾರ ಏನು ಹೇಳಿಲ್ಲ, ಆದರೂ ಅದನ್ನು ನಾವು ಗಮನಿಸಬೇಕು. ವಿಷ್ಣು ತೀರ್ಥರು ಇದನ್ನು 319ನೇ ಶ್ಲೋಕದ ರೂಪದಲ್ಲಿ ಸಾರೋದ್ಧಾರದಲ್ಲಿ ತಗೊಂಡಿದ್ದಾರೆ. ವಿವೇಕಿಗಳಾದವರು ತಾವು ನಿಷ್ಕಾಮ ಕರ್ಮ ಮಾಡಿ ಅವನ ಶರಣದ ಆರಾಧನೆ ಮಾಡ್ತಾರೆ. ತಮ್ಮ ಅಂತಃಕರಣ ಏನು ವಿಷಯದ ಹಿಂದೆ ಯಾವತ್ತು ಬೆನ್ನು ಹತ್ತಿದೆ ಅದನ್ನು ಮುಕ್ತ ಮಾಡ್ತಾರೆ. ಮೋಕ್ಷದಾಯಕವಾದಂಥ ಜ್ಞಾನಗಳನ್ನು ಸಂಪಾದನೆ ಮಾಡ್ತಾರೆ. ಅಂಥ ಭಗವಂತನಿಗೆ ನಮಸ್ಕಾರ ಅಂತದು 16ನೇ ಶ್ಲೋಕ. ಯಚ್ಚರಣೋಪಸಾಧನಾತ್, ಆ ಭಗವಂತನ ಚರಣ ಅಂದರೆ ಪಾದಕಮನಗಳು, ಅದರ ಉಪಸಾಧನ ಅಂದರೆ ಅದರ ಸಮೀಪಕ್ಕೆ ಹೋಗುವುದು, ಅದರ ಸೇವಾ ಮಾಡುವುದು. ಉಭಯತಃ ಸಂಗಂ ವಿದಸ್ಯ ಉಭಯತಃ ಅಂತರಾತ್ಮನಃ, ಎರಡು ರೀತಿಯಾದಂತಹ ಜ್ಞಾನಗಳನ್ನು ಪಡ್ಕೊಳ್ತಾರಂತೆ. ಒಂದು ಪರೋಕ್ಷ ಜ್ಞಾನ, ಮತ್ತೊಂದು ಅಪರೋಕ್ಷ ಜ್ಞಾನ. ನಾವೀಗ ಮೊದಲು ಪುಸ್ತಕಾದಿಗಳನ್ನು ಓದಿ ಪಡ್ಕೊಳ್ಳುವುದೇನಿದೆ ಇದು ಪರೋಕ್ಷ ಜ್ಞಾನ. ಇನ್ನೂ ನಮಗೆ ಯಾವ ಅನುಭವವೂ ಆಗಿಲ್ಲ. ಇನ್ನು ಮುಂದೆ ಅದರ ಅಪರೋಕ್ಷ ಜ್ಞಾನದ ರೂಪವಾದ ಅನುಭವ ಆಗಬೇಕಾಗಿದೆ. ಉಭಯತಃ ಇಹ ಅಮೂತ್ರ ವಿಷಯೇಶು, ಇನ್ನೊಂದು ಅರ್ಥ ಬರೀತಾರೆ ವಿಜಯಧ್ವಜರು. ಈ ಜಗತ್ತಿನಲ್ಲಿಯೂ ಸ್ವರ್ಗಾದಿ ಲೋಕದಲ್ಲಿಯೂ ಯಾವುದೇ ರೀತಿಯಾದ ಸುಖವನ್ನು ಬಯಸಬಾರದು ನಮ್ಮ ಈ ಮನಸ್ಸು ಅಂತ ಮನಸ್ಸನ್ನ ಸಂಘದಿಂದ ಮುಕ್ತವನ್ನಾಗಿ ಮಾಡ್ತಾರೆ. ಮುಕ್ತವನ್ನಾಗಿ ಮಾಡಿ ಅದರಿಂದ ಅವರು ಮೋಕ್ಷವನ್ನ ಪಡಿತಾರೆ. ಇದು ವಿಜಯಧ್ವಜರು ಹೇಳಿದಂಥ ಅರ್ಥ. ಇನ್ನು ಯಾದವಾರ ಹೇಳ್ತಾರೆ, ಹರಿಕೀರ್ತನಾದಿಗಳನ್ನು ಮಾಡಿ ಶುದ್ಧವಾದಂತಹ ಕರ್ಮಗಳನ್ನು ಯಾರು ಮಾಡ್ತಿರ್ತಾರೆ ಅವ್ರಿಗೇನು ಫಲ ಅಂದರೆ ವಿಚಕ್ಷಣರು ಅಂದರೆ ವಿವೇಕಿಗಳು ಅಂತ ಅದರ ತಾತ್ಪರ್ಯ. ಭಗವಂತನನ್ನು ಭಜಿಸ್ತಾರೆ. ಅಂತರಾತ್ಮನಃ ಅಂತಃಕರಣಸ್ಯ ಇಹ ಅಮೂತ್ರ ವಿಷಯೇಶು, ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಅದಕ್ಕೆ ಯಾವುದೇ ರೀತಿಯಾದ ಸಂಘ ಆಗದಂತೆ ನೋಡ್ಕೊಳ್ತಾರೆ ಅನ್ನೋ ಅರ್ಥನೇ ಯಾದವಾರರು ಕೂಡ ಹೇಳಿದ್ದಾರೆ. ಗತಕ್ಲಮಾಹ, ಯಾವುದೇ ಆಯಾಸವಿಲ್ಲದೆ ಅವರು ಪರಬ್ರಹ್ಮನ ಜ್ಞಾನವನ್ನು ಪಡಿತಾರೆ. ಅದಾದ್ಮೇಲೆ ಮುಕ್ತಿಯನ್ನು ಕೂಡ ಪಡಿತಾರೆ ಅಂತ ಅದರ ಅಭಿಪ್ರಾಯ. ಇದಕ್ಕೆ ವಿಷ್ಣು ತೀರ್ಥರು ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದು ನೋಡಬೇಕು. 319ನೇ ಶ್ಲೋಕದ ರೂಪದಲ್ಲಿದೆ ಅಂತ ನಾನು ಹೇಳಿದೆ. ಭಾಗವತದಲ್ಲಿ ಒಟ್ಟಿಗೆ ಬಂದಿರಬಹುದು, ಆದರೆ ಅವರು ತಮ್ಮ ಭಾಗವತ ಸಾರೋದ್ಧಾರವನ್ನು ಬೇರೆ ಬೇರೆ ಪ್ರಕರಣಗಳ ದೃಷ್ಟಿಯಿಂದ ವಿಂಗಡಿಸಿದ್ದಾರೆ. ನಾವು ಅದನ್ನು ಹಿಂದೆನೇ ನೋಡಿದ್ದೇವೆ. ಅದರಲ್ಲಿ ಆ ಕ್ರಮದಿಂದ ಇದು 319ನೇ ಶ್ಲೋಕ ವಿಚಕ್ಷಣಾ ಅಂತ ಹೇಳಿ. ಭಗವದುಪಾಸನೆಯ ಭಕ್ತಿದ್ವಾರ ಅತ್ಯಂತ ಕ್ಲೇಶ ನಿವೃತ್ತಿ ಪ್ರಾಪ್ತಾ, ಭಗವಂತನ ಉಪಾಸನೆ ಮಾಡಿದ್ದಾರೆ, ಕ್ಲೇಶಗಳನ್ನೆಲ್ಲ ಕಳ್ಕೊಂಡಿದ್ದಾರೆ. ಅಂಥವರು ಈ ಜಗತ್ತಿನಲ್ಲಿ ನಮ್ಮ ಕಣ್ಮುಂದೆ ಕಾಣ್ತಾ ಇರುವುದರಿಂದ ಅವರನ್ನು ಮಾದರಿಯನ್ನಾಗಿಟ್ಕೊಂಡು ನಾವು ಕೂಡ
ಅಂಥ ಉಪಾಸನೆ ಇತ್ಯಾದಿಗಳನ್ನು ಮಾಡಬೇಕು. ವೈರಾಗ್ಯವನ್ನು ಪಡಿಬೇಕು. ವೈರಾಗ್ಯವನ್ನು ಪಡೆದು ಆ ಭಗವಂತನನ್ನು ಉಪಾಸಿಸಬೇಕು. ಅಂಥ ಜ್ಞಾನಿಗಳಾದವರು ನಮ್ಮ ಕಣ್ಮುಂದೆ ಇರುವುದು ನಮ್ಮದೊಂದು ಸೌಭಾಗ್ಯ. ಅದಕ್ಕಾಗಿ ಅವರನ್ನು ನಾವು ಅನುಸರಿಸಬೇಕು. ನಾವು ಈ ಮಾರ್ಗವನ್ನು ಹಿಡಿದ್ರೆ ಅನಾಯಾಸವಾಗಿ ಭಗವಂತನನ್ನು ತಿಳಿದೆವು ಮತ್ತು ಆತನನ್ನು ಹೊಂದುತ್ತೇವೆ. ಉಪಾಸನೆಯ ಉಪಾಸಕಾನ ಪೂರ್ವೇಶಾಂ ಫಲಪ್ರಾಪ್ತಿ ದರ್ಶನಾತ್ ಅಧುನಾತನೈ ಅವಶ್ಯಂ ಉಪಾಸನಾ ಕಾರ್ಯ. ಈ ಉಪಾಸನೆ ಮಾಡಿದರೆ ಹಿಂದೆ ಅನೇಕರಿಗೆ ಇದರ ಫಲ ಕಂಡಿದೆ. ಆದ್ದರಿಂದ ಇವತ್ತಿಗೂ ಕೂಡ ಉಪಾಸನೆ ಮಾಡಿದರೆ, ಆ ಭಗವಂತನ ಉಪಾಸನೆ ಮಾಡಿದರೆ ಫಲ ಕಾಣ್ತದೆ ಅನ್ನೋದ್ರ ಬಗ್ಗೆ ನಾವು ಒಂದು ದೃಢವಾದಂತಹ ವಿಶ್ವಾಸವನ್ನು ತಾಳಬೇಕು. ತಾಳಿ ಹಾಗೆ ಉಪಾಸನೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ಅಲ್ಲಿಗೆ 16ನೇ ಶ್ಲೋಕ, 2ನೇ ಸ್ಕಂದದ 4ನೇ ಅಧ್ಯಾಯದ 16ನೇ ಶ್ಲೋಕ, ಅದರೊಂದಿಗೆ ಇವತ್ತಿನ ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಎನ್ನು ಶ್ರೀಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.